ನಮಸ್ಕಾರ ಎಲ್ಲರಿಗೂ. ಸುಷ್ಮಾ ಸಂತೋಷ್ ಡೈರೀಸ್ಗೆ ಏನು ಮುದ್ದು ಈ ಥರ ಬರೀತಿದ್ದಾನೆ ಅಂತ ನೋಡ್ತಿದ್ದೀರಾ. ಹೌದು, ಅವ್ನು ಸೈಲೆಂಟಾಗಿ ಕೂತ್ಕೊಳ್ಳಿ ಅಂದ್ಬಿಟ್ಟು ನಾನೇ ಪೆನ್ನು ಮತ್ತು ಪೇಪರ್ ಕೊಟ್ಟು ಕೂರಿಸಿದ್ದೀನಿ. ಏನಪ್ಪ ವಿಶೇಷ ಅಂದರೆ ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದು ಬಂದು ಕೋಡಂಬಳ್ಳಿ ಹತ್ರ ಇರೋದು. ಕೆಂಪಮ್ಮ ಮತ್ತು ಬಿಸಿಲು ಮಾರಮ್ಮ ಅಂತ ಎರಡು ದೇವಸ್ಥಾನವೂ ತುಂಬ ವಿಶೇಷವಾದ ದೇವಸ್ಥಾನ. ಮೊದಲಿಗೆ ಬಂದಾಗ ಇಲ್ಲಿ ಫುಲ್ ರಶ್ ಇತ್ತು. ಅಂದರೆ 2 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ಕ್ಯೂವಲ್ಲಿ ನಿಂತ್ಕೊಂಡು ದೇವಿ ದರ್ಶನ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಮನಸ್ಸಿಗಂತೂ ತುಂಬಾ ಖುಷಿ ಆಯಿತು. ಅದಾದಮೇಲೆ ಹೊರಗಡೆ ಬಂದು ಹಣ್ಣುಕಾಯಿ ಒರೆಸ್ಕೊಂಡು ಮನೆಗೆಲ್ಲ ತೀರ್ಥ ಎಲ್ಲ ಇಸ್ಕೊಂಡ್ವಿ. ಒಂದು 10 ನಿಮಿಷ ಕೂತಿದ್ದು ದೇವ್ರಿಗೆ ಪ್ರಾರ್ಥನೆ ಮಾಡ್ಕೊಂಡು ಮತ್ತೆ ಹೊರಗಡೆ ಬಂದ್ವಿ. ಅಲ್ಲಿ ಪ್ರಸಾದ ವಿತರಣೆ ಮಾಡ್ತಾಯಿದ್ರು. ಅದೇ ಸಿಡಿದಾಣನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹಾಗೆ ಬಂದ್ವಿ. ವಾಕಬಲ್ ಡಿಸ್ಟೆನ್ಸು ನಡ್ಕೊಂಡೋದು 5 ನಿಮಿಷ ಅಷ್ಟೇ. ಅಲ್ಲೂ ಬಂದಾಗಲೂ ಅಷ್ಟೇ, ಅಲ್ಲೂ ರಶ್ ಇತ್ತು, ಕ್ಲೋಸ್ ಮಾಡಿಬಿಡ್ತಾರೆ ಅಂದ್ಬಿಟ್ಟು ಅಲ್ಲೂ ದರ್ಶನ ಎಲ್ಲ ಚೆನ್ನಾಗಾಯಿತು. ದರ್ಶನ ಮಾಡಿಕೊಂಡು ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಮನಸ್ಸಲ್ಲಿ ಏನಾದರೂ ಈಡೇರಬೇಕು ಆಸೆ ಅಂತ ಅಂದ್ಕೊಂಡ್ರೆ ದೇವ್ರಿಗೆ ಬಂದ್ಬಿಟ್ಟು 11 ರೂಪಾಯಿ, 21, 101, 51 ಎಷ್ಟೋ ಸೀರೆ ಸರ್ವಿಲ್ ಗಂಟಾಕಿಸಿದ್ರೆ ಅದು ಈಡೇರಿದ್ಮೇಲೆ ಬಂದು ಬಿಚ್ಚಿಸೋದು ಅಂತ ಇಲ್ಲಿನ ಒಂದು ಪದ್ಧತಿ ಕೂಡ ಇಲ್ಲಿ ವಿಶೇಷ. ಅದು ಈಡೇರುತ್ತೆ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ ನಾವು ಬಂದು ಪ್ರಸಾದ ತಿಂದ್ಕೊಂಡು ಮತ್ತೆ ಕೆಂಪಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಹಣ್ಣು ಮುರಿಯಲ್ಲ ಮತ್ತು ಕಾಯಿನೂ ಹೊಡೆಯಲ್ಲ, ಹಂಗೆ ಇಟ್ಟು ಪೂಜೆ ಮಾಡ್ಕೊಡ್ತಾರೆ. ತೀರ್ಥ ಕುಂಕುಮ ಇಟ್ಟು ಅದನ್ನ ಮನೆಗೆ ತಂದು ಹಣ್ಣು ತಿನ್ಕೊಬೋದು. ಕಾಯಿನ ವೆಜ್ ಅಡುಗೆ ಮಾಡ್ತೀವಲ್ಲ ಅದಕ್ಕೆ ಯೂಸ್ ಮಾಡಬೇಕು. ಹೀಗೆ ನಮ್ಮ ದೇವಸ್ಥಾನದ ವಿಶೇಷತೆ. ಈ ಪುಟ್ಟ ಬ್ಲಾಗ್ ನಿಮಗೆ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.